ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅಮೂಲ್ಯಾಮು ಯೂಟ್ಯೂಬ್ ಚಾನಲ್. ನಾನು ಲಾಸ್ಟ್ ಟೈಮ್ ಒಂದು ಸ್ಯಾರಿ ವ್ಲಾಗ್ ಮಾಡಿದ್ದೆ, ಬಟ್ ಅದು ತುಂಬಾನೇ ಕ್ಲಾರಿಟಿ ಇರಲಿಲ್ಲ. ಸೊ ಮತ್ತೆ ಎಗೈನ್ ಒಂದು ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು. ಅದು ಅಲ್ಲದೆ ನನ್ನ ಬಟ್ಟೆಗಳೆಲ್ಲ ತುಂಬಾನೇ ಮೆಸ್ಸಪ್ ಆಗಿಬಿಟ್ಟಿತ್ತು. ಸೊ ಹಾಗೆ ಫೋಲ್ಡ್ ಮಾಡಿ ಎತ್ತಿಡುವಾಗ ಜಸ್ಟ್ ಹಾಗೆ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಅದರಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನು ವಿಡಿಯೋ ನೋಡ್ತಿರೋರಲ್ಲಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವಾಗ ನನ್ನ ಸ್ಯಾರಿ ಕಲೆಕ್ಷನ್ಸ್ ಏನಿದೆ, ಹೇಗಿದೆ ಅಂತ ತೋರಿಸ್ತೀನಿ. ನೋಡಿ ಗೈಸ್, ಇದೆಲ್ಲ ಆಲ್ಮೋಸ್ಟ್ ರೇಷ್ಮೆ ಸ್ಯಾರೀಸು. ಒಂದೆರಡು ಮೂರು ಮಿಕ್ಸ್ ಆಗಿದೆ ನಾರ್ಮಲ್ ಸ್ಯಾರೀಸು ಈ ಥರದ್ದು. ಅದು ಬಿಟ್ಟರೆ ಆಲ್ಮೋಸ್ಟ್ ರೇಷ್ಮೆ ಸ್ಯಾರಿಗಳೇ ಇರೋದು. ನಾನು ಸ್ವಲ್ಪ ತೀರಾ ಕಡಿಮೆ ಇರೋ ಸ್ಯಾರೀಸಲ್ಲಿ ಯಾವುದು ಕಾಸ್ಟ್ಲಿಯೆಸ್ಟ್ ಸ್ಯಾರಿ ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ. ಈ ಸ್ಯಾರಿ ಬಂದು ನಾನು ಡ್ರೆಸ್ ಸರ್ಕಲಲ್ಲಿ ತೊಗೊಂಡಿದ್ದು. ಇದು ಆ್ಯಕ್ಚುಲಿ ರೇಷ್ಮೆ ಸ್ಯಾರೀಸ್ ಅಲ್ಲ, ಬಟ್ ನೋಡೋಕೆ ಮಾತ್ರ ತುಂಬಾ ಗ್ರ್ಯಾಂಡ್ ಲುಕ್ ಇದೆ. ಈ ಸ್ಯಾರಿ ಎಷ್ಟಿರ್ಬೋದು ಅಂತ ಕಮೆಂಟ್ ಮಾಡಿ. ತುಂಬಾ ಚೆನ್ನಾಗಿದೆ, ತುಂಬಾ ಸಾಫ್ಟ್ ಆಗಿದೆ ಸ್ಯಾರೀಸ್. ಈ ಸ್ಯಾರಿ ತುಂಬಾ ಸಾಫ್ಟ್ ಇದೆ. ಕಲರ್ ಕಾಂಬಿನೇಷನ್ನು ಅಷ್ಟೇ ತುಂಬಾ ಚೆನ್ನಾಗಿದೆ. ಇನ್ನು ಇದಕ್ಕೆ ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕು. ನಾನು ಇದನ್ನು ರೀಸೆಂಟಾಗಿ ತೊಗೊಂಡಿದ್ದು ಡ್ರೆಸ್ ಸರ್ಕಲಲ್ಲಿ. ಇದೆಷ್ಟಿರ್ಬೋದು ಪ್ರೈಸ್ ಅಂತ ಕಮೆಂಟ್ ಮಾಡಿ, ನಾನು ಆಮೇಲೆ ಆನ್ಸರ್ ಮಾಡ್ತೀನಿ. ತುಂಬಾ ಕಡಿಮೆ ಪ್ರೈಸಲ್ಲಿ ಸಿಕ್ಕಿರೋ ಸ್ಯಾರಿ ಇದು, ಬಟ್ ನೋಡೋಕೆ ತುಂಬಾ ಗ್ರ್ಯಾಂಡ್ ಲುಕ್ ಇದೆ. ನೋಡಿ ಗೈಸ್, ಇದು ಬಂದು ರೇಷ್ಮೆ ಸ್ಯಾರಿ, ಬಟ್ ಇದನ್ನು ಡ್ರೇಪಿಂಗ್ ಮಾಡಿಟ್ಟಿರೋದ್ರಿಂದ ಸ್ವಲ್ಪ ಮೆಸ್ಸಪ್ ಆಗಿರೋ ಥರ ಕಾಣಿಸ್ತಿದೆ. ಪಿಂಕ್ ಕಲರ್ ಕಾಂಬಿನೇಷನಲ್ಲಿ ನಾನು ತುಂಬಾ ಇಷ್ಟಪಟ್ಟು ಬೈಯಿಂಗ್ ಮಾಡಿದಂಥ ಸ್ಯಾರಿ. ಇದನ್ನು ನಾನು ಮೈಸೂರಲ್ಲಿ ಸುಮಂಗಲಿ ಅಂತ ಔಟ್ಲೆಟ್ ಇದೆ ಬೈಯಿಂಗ್ ಮಾಡಿದ್ದು. ತುಂಬಾ ಚೆನ್ನಾಗಿದೆ ಈ ಸ್ಯಾರಿ. ಆಗ್ತಾಗಂತೂ ಬ್ರೈಟಾಗಿ ಕಾಣಿಸುತ್ತೆ, ಯಾಕೆಂತಂದರೆ ಇದು ಪಿಂಕ್ ಕಲರ್ ಆಗಿರೋದ್ರಿಂದ ತುಂಬ ಎದ್ದು ಕಾಣುತ್ತೆ. ಹಾಗೆ ಈ ಸ್ಯಾರಿ ನೋಡಿ, ಇದು ನನ್ನ ಹಸ್ಬೆಂಡ್ ಕೊಡಿಸಿರೋವಂಥ ಸ್ಯಾರಿ. ಏನಕ್ಕೆ ಅಂತ ಅಂದರೆ ನಮ್ಮ ಎಂಗೇಜ್ಮೆಂಟಿಗೆ ತುಂಬಾ ಕಾಂಪ್ಲಿಮೆಂಟ್ ಸಿಕ್ಕಿತ್ತು ಈ ಸ್ಯಾರಿ ನಾನು ವೇರ್ ಮಾಡಿದಾಗಂತೂ. ಇದಕ್ಕೆ ಬೇಬಿ ಕುಚ್ಚು ಹಾಕ್ಸಿದ್ದೀನಿ, ಬಟ್ ತುಂಬಾ ಅಂಟ್ಕೊಂಡಂಗೆ ಸ್ಯಾರಿ ಇಟ್ಟಿರೋದ್ರಿಂದ ಎಲ್ಲ ಒಂಥರ ಹಾಳಾದಂಗೆ ಆಗಿಬಿಟ್ಟಿದೆ. ಬಟ್ ಆಲ್ಟರ್ನೇಟಿವ್ ಏನಾದರೂ ಸೊಲ್ಯೂಷನ್ ಹುಡುಕ್ಬೇಕು, ಇದಕ್ಕೆ ಬೇರೆ ಕಡೆ ಶಿಫ್ಟ್ ಮಾಡಬೇಕು. ನೋಡಿ, ಈ ಸ್ಯಾರಿ ಅಂತೂ ತುಂಬಾ ಚೆನ್ನಾಗಿದೆ. ಲ್ಯಾವೆಂಡರ್ ಮತ್ತು ಬ್ಲೂ ಕಲರ್ ಕಾಂಬಿನೇಷನಲ್ಲಿ ಬಂದಿರೋ ಸ್ಯಾರಿ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ನನಗಂತೂ. ನೋಡಿ, ಈ ಸ್ಯಾರಿ ಫುಲ್ಲು ಈ ಥರ ಏನಂತಾರೆ ಅಂತ ಗೊತ್ತಿಲ್ಲ, ಇದು ಡಿಸೈನಿಗೆ ಫುಲ್ಲು ಸ್ಯಾರಿ ಎಲ್ಲ ಈ ಥರನೇ ಇದೆ. ಬಟ್ ಇದಕ್ಕೆ ನಾನು ಬ್ಲೌಸ್ ತೋರಿಸ್ತೀನಿ ರೀ, ಎಷ್ಟು ಗ್ರ್ಯಾಂಡ್ ಬ್ಲೌಸ್ ಇದೆ ಅಂತ. ಹಾಗೆ ನೋಡಿ ಗೈಸ್, ಈ ಸ್ಯಾರಿಗೆ ಈ ಬ್ಲೌಸು ಪಿಕಾಕ್ ಡಿಸೈನಲ್ಲಿದೆ. ನೀವೇ ನೋಡ್ತಿರ್ಬೋದು. ಫಿನಿಶಿಂಗ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಪಿಕಾಕು. ಅದು ಬಿಟ್ಟರೆ ಈ ಥರ ಬೀಡ್ಸ್ ಹಾಕ್ಸಿದ್ದೀನಿ ನಾನು. ಮತ್ತು ಡೌನಲ್ಲೂ ಕೂಡ ಈ ಥರ ಆವಾಗೆಲ್ಲ ತುಂಬಾ ಟ್ರೆಂಡಿಂಗಲ್ಲಿತ್ತು ಇದು ಬೀಡ್ಸ್ ಹಾಕ್ಸೋದು. ಬಟ್ ಇವಾಗ ಒಂಥರ ಹೆವಿ ಅನಿಸುತ್ತೆ, ಹಾಕ್ಕೊಳಕ್ಕಾಗಲ್ಲ. ಮತ್ತು ಬ್ಯಾಕಲ್ಲೆಲ್ಲ ಈ ಥರ ಡಿಸೈನು ಎಲ್ಲ ಹ್ಯಾಂಡ್ ವರ್ಕು ಮಾಡಿಸಿದ್ದು ನಾನು. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ಸ್ವಲ್ಪ ಜಾಸ್ತಿನೇ ಕಾಸ್ಟ್ ಅಂತ ಅನ್ನಿಸ್ತು ಹ್ಯಾಂಡ್ ವರ್ಕ್ಗೆ, ಬಟ್ ಏನು ಮಾಡೋಕ್ಕಾಗಲ್ಲ. ಸ್ಪೆಷಲ್ ಡೇಸಸ್ಗೆ ಅಂತ ಅಂದರೆ ನಾವು ಸ್ವಲ್ಪ ಇನ್ವೆಸ್ಟ್ ಮಾಡಲೇಬೇಕಾಗುತ್ತೆ. ಹಾಗೆ ಈ ಸ್ಯಾರಿ ಬಂದು ಅಮ್ಮ ಮನೆಯಿಂದ ಕೊಡಿಸಿದ ಸ್ಯಾರಿ ಎಂಗೇಜ್ಮೆಂಟಿಗೆ. ಇದಕ್ಕೂ ಅಷ್ಟೇ ಸಿಂಪಲಾಗಿ ಬೇಬಿ ಕುಚ್ಚು ಹಾಕ್ಸಿದ್ದೀನಿ. ನಾನು ಯಾವುದೇ ಆಗಲಿ ಬ್ಲೌಸು ಅಷ್ಟೇ ಮತ್ತು ಸ್ಯಾರಿಗೂ ಅಷ್ಟೇ ನಂಗೆ ತುಂಬ ವರ್ಕ್ ಮಾಡಿಸೋಕೆ ಇಷ್ಟ ಆಗಲ್ಲ, ಅಂದರೆ ಸ್ಟೋನೆಲ್ಲ ಚುಚ್ಚುತ್ತೆ ಅನ್ನೋ ರೀಸನಿಂದ. ಸೊ ಎಲ್ಲನೂ ಸಿಂಪಲಾಗೆ ಹೊಲಿಸಿರೋದು. ನೋಡಿ, ಇದು ಎಂಟೈರ್ ಸ್ಯಾರಿ ಯೆಲ್ಲೋ ಕಲರ್ನಲ್ಲಿ ಬರುತ್ತೆ. ಸೆರಗು ಬಂದು ಗ್ರೀನ್ ಕಲರ್ ಈ ಥರ. ನನ್ನ ಮಗಳು ತುಂಬ ಡಿಸ್ಟರ್ಬ್ ಮಾಡ್ತಿದ್ದಾಳೆ, ಬಟ್ ಏನು ಮಾಡೋದು. ನೋಡಿ, ಈ ಥರ ಇದೆ ಸೆರಗು. ಫುಲ್ ಎಲ್ಲ ಸ್ಯಾರಿ ಈ ಥರ ಚಿಕ್ಕದಾಗಿ ಬುಟ್ಟಾಸ್ ಇದೆ ಈ ಥರ ಎಂಟೈರ್ ಸ್ಯಾರಿ. ಇದು ಕಾಸ್ಟ್ ಬಂದು 4000 ಸಮಥಿಂಗ್ ಅನಿಸುತ್ತೆ, ನಂಗೆ ಅಷ್ಟು ನೆನಪಿಲ್ಲ. ನನ್ನ ಹಸ್ಬೆಂಡ್ ಕೊಡಿಸಿದ್ರು ಅಂತ ಹೇಳಿದ್ನಲ್ಲ, ಆ ಸ್ಯಾರಿ ಬಂದು 10,000 ಸಮಥಿಂಗ್ ಇತ್ತು. 9,600 ಅಥವಾ 10,600 ಅನಿಸುತ್ತೆ ಎಂಗೇಜ್ಮೆಂಟ್ ಸ್ಯಾರಿ. ಹಾಗೆ ಇದಕ್ಕೆ ಬೆನಿಫಿಟ್ ಏನಂತ ಹೇಳಿದರೆ, ಈ ಸ್ಯಾರಿಗೆ ಅದರಲ್ಲೇ ವರ್ಕೆಲ್ಲ ಇತ್ತು. ಸೊ ಜಸ್ಟ್ ಸ್ಟಿಚಿಂಗ್ ಅಷ್ಟೇ ನಾನು ಸ್ಪೆಂಡ್ ಮಾಡಿದ್ದು ಅಮೌಂಟ್ನ. ಈ ವರ್ಕೆಲ್ಲ ಸ್ಯಾರಿನಲ್ಲೇ ಬಂದಿತ್ತು. ಇದೂ ವರ್ಕ್ ಸಿಂಪಲಾಗಿ ತುಂಬಾ ಚೆನ್ನಾಗಿತ್ತು. ಗ್ರ್ಯಾಂಡಾಗೆ ಇದೆ ಅಂತ ಸಿಂಪಲ್ ಏನಿಲ್ಲ, ಚೆನ್ನಾಗೇ ಇತ್ತು. ಹಾಗೆ ನೆಕ್ಸ್ಟ್ ಸ್ಯಾರಿ ಬಂದು ನನ್ನ ದಾರಿ ಸ್ಯಾರಿ. ಇದು ನನ್ನ ದಾರಿ ಸ್ಯಾರಿ. ಅವಾಗೆಲ್ಲ ತುಂಬಾ ಟ್ರೆಂಡಿಂಗಲ್ಲಿತ್ತು ಗೋಲ್ಡ್ ಕಲರ್ ಕಾಂಬಿನೇಷನಲ್ಲಿ. ನಾನು ನನ್ನ ಹಸ್ಬೆಂಡು ಗೋಲ್ಡ್ ಕಲರಲ್ಲೇ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ತೊಗೊಂಡಿದ್ದಂಥ ಸ್ಯಾರಿ ಇದು. ತುಂಬಾ ಚೆನ್ನಾಗಿದೆ ಗ್ರ್ಯಾಂಡಾಗಿ. ನೋಡಿ, ಗ್ರ್ಯಾಂಡಾಗಿದೆ. ಇದು ನಮ್ಮ ಮಾವ ಕೊಡಿಸಿದ್ದು ಸ್ಯಾರಿ, ಬಟ್ ಸೆಲೆಕ್ಟ್ ಮಾಡಿದ್ದು ನಾನು.
ನೋಡಿ ಇದು ಸ್ಯಾರಿ ನನಗೆ ಕಾಸ್ಟ್ ನೆನಪಿಲ್ಲ ಎಷ್ಟು ಅಂತ ಹೇಳ್ಬಿಟ್ಟು, ಬಟ್ ತುಂಬಾ ಚೆನ್ನಾಗಿತ್ತು. ಇದಕ್ಕೆ ನಾನು ರೆಡ್ ಕಲರಲ್ಲಿ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದೀನಿ ಗೈಸ್. ನೆಕ್ಸ್ಟ್ ಸ್ಯಾರಿ ಬಂದು ನನ್ನ ರಿಸೆಪ್ಷನ್ ಸ್ಯಾರಿ. ತುಂಬಾ ಹೆವಿ ಇದೆ ಸ್ಯಾರಿ ಅಂತೂ, ತುಂಬಾ ಗ್ರ್ಯಾಂಡ್ ಲುಕ್ ಇದೆ ಅಂತಲೇ ಹೇಳ್ಬೋದು. ಸ್ವಲ್ಪ ಬಾರ್ಡರ್ ಈ ಥರ ಲೆಂತಿ ಇರೋದು ನಾನು ಚೂಸ್ ಮಾಡಿದ್ದು. ಎಂಟೈರ್ ಸ್ಯಾರಿ ಈ ಥರ ಫ್ಲವರ್ದು ಈ ಥರ ನುಲ್ಕೆ ಕಾಂಬಿನೇಷನಲ್ಲೇ ಇದೆ. ಸೆರಗು ಬಂದು ಗ್ರೀನ್ ಕಲರ್ ಇದೆ ಅನಿಸುತ್ತೆ, ನನಗೆಲ್ಲ ಆಲ್ಮೋಸ್ಟ್ ಮರ್ತೋಗಿದೆ. ಸ್ಯಾರಿನ ಉಟ್ಕೊಳ್ದೇ ಇರೋದ್ರಿಂದ, ಡ್ರೆಸ್ಸಸ್ ಜಾಸ್ತಿ ವೇರ್ ಮಾಡೋದ್ರಿಂದ ಸ್ಯಾರಿಗಳೆಲ್ಲ ಹಂಗೆ ಉಳ್ಕೊತಾ ಇದೆ. ಅದರಲ್ಲೂ ಈ ಥರ ಗ್ರ್ಯಾಂಡ್ ಸ್ಯಾರೀಸ್ನ ಜಾಸ್ತಿ ನಾವು ವೇರ್ ಮಾಡಲಿಕ್ಕಾಗಲ್ಲ, ಯಾವುದಾದ್ರೂ ನಮ್ಮನೆ ಫಂಕ್ಷನ್ಗಳಿಗೆ ಅಷ್ಟೇ ಹಾಕೊಬೋದು. ನಾನು ರಿಸೆಪ್ಷನಲ್ಲಿ ಹಾಕಿರೋದು ಇದನ್ನು, ಅದು ಬಿಟ್ಟರೆ ಇನ್ನು ರಿಪೀಟೇ ಮಾಡಿಲ್ಲ. ಸೆರಗು ನೋಡಿ ಅದೇ ಕಲರಲ್ಲೇ ಇದೆ, ಬಾರ್ಡರ್ ಮಾತ್ರ ಗ್ರೀನ್ ಕಲರ್ ಕಾಂಬಿನೇಷನಲ್ಲಿದೆ ನೋಡಿ. ಈ ಥರ ಇದನ್ನು ನಾನು ಎಕ್ಸ್ಟ್ರಾ ವರ್ಕ್ ಮಾಡಿಸಿದ್ದು ಸಪ್ರೇಟಾಗಿ. ಅವ್ರಿಗೆ ಬೇರೆ ಡಿಸೈನ್ ಹೇಳಿದೆ, ಬಟ್ ಅವರು ಮಿಸ್ಟೇಕ್ ಮಾಡ್ಕೊಂಬಿಟ್ಟು ಈ ಥರ ಹ್ಯಾಂಡ್ ವರ್ಕ್ ಮಾಡಿಸಿದ್ರು. ಎಂಟೈರ್ ಸ್ಯಾರಿ ಈ ಥರ ಹ್ಯಾಂಡ್ ವರ್ಕ್ ಇದೆ. ಈ ಸ್ಯಾರಿ ಕಾಸ್ಟ್ ಬಂದು ಕೊನೆದಾಗಿ ಹೇಳ್ತೀನಿ. ಹಾಗೆ ನೆಕ್ಸ್ಟ್ ಸ್ಯಾರಿ ಇದು ತುಂಬಾ ನನ್ನ ಫೇವ್ರೆಟ್ ಸ್ಯಾರಿ. ನಾನು ಆಲ್ಮೋಸ್ಟ್ ಇದನ್ನು 3 ಟೈಮ್ಸ್ ವೇರ್ ಮಾಡಿದ್ದೀನಿ, ಯಾಕೆಂತಂದರೆ ತುಂಬಾ ಇಷ್ಟ ಈ ಸ್ಯಾರಿ. ತುಂಬಾ ಸಾಫ್ಟಾಗಿದೆ, ಚೆನ್ನಾಗಿದೆ. ಅದರಿಂದ ನೋಡಿ ಇಲ್ಲಿ ಆಲ್ಮೋಸ್ಟ್ ಕುಚ್ಚೆಲ್ಲ ಒಂಥರ ಆಗಿಬಿಟ್ಟಿದೆ. ಸ್ವಲ್ಪ ಈ ಥರ ಮೆಸಪ್ಪಾಗಿರೋದಕ್ಕೇನೆ ಈ ಥರ ಆಗಿದ್ವಿ, ಏನಂತ ನಂಗೆ ಐಡಿಯಾ ಇಲ್ಲ. ಬಟ್ ಏನಾದರೂ ರೀಸನ್ ಹುಡುಕ್ಬೇಕು, ಏನಾದರೂ ಸೊಲ್ಯೂಷನ್ ಹುಡುಕ್ಬೇಕು. ನೋಡಿ ಈ ಕಲರ್ ಕಾಂಬಿನೇಷನಲ್ಲಿದೆ ಈ ಸ್ಯಾರಿ. ನೋಡಿ ಯಾವ ಥರ ರಿಚ್ ಆಗಿದೆ ಸೆರಗು. ಇದು ಫುಲ್ಲು ಸೆರಗು. ಹಾಗೆ ಇದು ಬಂದು ಸ್ಯಾರಿ, ಎಂಟೈರ್ ಸ್ಯಾರಿ ಈ ಥರ ಎಲೆ ಲೀಫಿ ಡಿಸೈನಲ್ಲಿದೆ. ಇದು ಬಂದು ಸೆರಗು, ತುಂಬಾ ಚೆನ್ನಾಗಿದೆ. ಹಾಗೆ ಇದಕ್ಕೆ ನಾನು ಸ್ವಲ್ಪ ಸಿಂಪಲಾಗಿ ವರ್ಕ್ ಮಾಡಿಸಿದ್ದೀನಿ. ಇನ್ನು ರಿಸೆಪ್ಷನ್ದಕ್ಕೆ ತುಂಬಾ ಹೆವಿಯಾಗಿ ಮಾಡಿಸ್ಬಿಟ್ಟಿದ್ದೆ, ಸೊ ಇಷ್ಟ ಆಗಲ್ಲ ಅನ್ನೋ ರೀಸನಿಂದನೇ ಸ್ವಲ್ಪ ಸಿಂಪಲ್ಲಾಗಿ ಚೂಸ್ ಮಾಡಿದೆ ಈ ಬೀಗ್ರೂಟಕ್ಕೆ. ಇದು ಬಂದು ನಂದು ಬೀಗ್ರೂಟದ ಸ್ಯಾರಿ. ನೋಡಿ ಈ ಥರ ಇದೆ, ಬ್ಯಾಕ್ ನೆಕ್ಕೆಲ್ಲ ಈ ಥರ ಡಿಸೈನಲ್ಲಿದೆ. ಹಾಗೆ ಫ್ರಂಟ್ ಬಂದು ಈ ಥರ ಇದೆ ನೋಡಿ, ಈ ಥರ ಡಿಸೈನ್ ಕೊಟ್ಟು ಮಾಡಿಸಿದ್ದೀನಿ. ಹಾಗೆ ನೆಕ್ಸ್ಟ್ ಸ್ಯಾರಿ ಇದು ಮದುವೆ ಟೈಮ್ನಲ್ಲಿ ಗೌರಿ ಪೂಜೆಗೆ ಕೊಡಿಸ್ತಾರೆ ನೋಡಿ ಅಮ್ಮ ಮನೆಯಿಂದ, ಅದಕ್ಕೆ ಅಂತ ತೊಗೊಂಡಂಥ ಸ್ಯಾರಿ. ಇದೂ ಚೆನ್ನಾಗಿದೆ, ಒಂದು 2-3 ಸರಿ ಹಾಕಿದ್ದೀನಿ ನಾನು, ನನಗಿಷ್ಟ ಆಯ್ತಿದು. ಈ ಥರ ಕಾಂಬಿನೇಷನಲ್ಲಿದೆ. ಸೆರಗು ಬಂದು ಈ ಥರ ಇದೆ. ಬ್ಲೌಸ್ ತೀರಾ ಸಿಂಪಲಾಗಿ ಸ್ಟಿಚ್ ಮಾಡಿಸಿದ್ದೀನಿ ನಾನು, ಅಂಥ ಹೆವಿಯಾಗಿ ವರ್ಕ್ ಮಾಡಿಸಿಲ್ಲ ಅದಕ್ಕೆ. ನೋಡಿ ಸೆರಗು ಫುಲ್ ಎಂಟೈರ್ ಸೆರಗು ಈ ಥರ ಫ್ಲವರ್ ಡಿಸೈನ್ ಇದೆ. ಇದು ಬಂದು ಮೇತಿ ಕಲರ್. ಇದು ತುಂಬಾ ರೇರು ಈ ಥರ ಕಲರ್ ಕಾಂಬಿನೇಷನಲ್ಲಿ ಸ್ಯಾರಿ ಸಿಗೋದು. ನನಗಿಷ್ಟ ಆಯಿತು ಅಂತ ಈ ಕಲರ್ನ ಚೂಸ್ ಮಾಡಿದೆ ನಾನು. ಹಾಗೆ ಇದು ನೆಕ್ಸ್ಟ್ ಸ್ಯಾರಿ ಬಂದು ನನ್ನ ಸೀಮಂತಕ್ಕೆ ತಗೊಂಡಂಥ ಸ್ಯಾರಿ. ನೋಡಿ ಒಂಥರ ಸಿಲ್ವರ್ ಕಾಂಬಿನೇಷನಲ್ಲಿ ತೊಗೊಂಡಿದ್ದು. ಈ ಕಲರು ನನ್ನ ಹತ್ರ ಇರಲಿಲ್ಲ, ಸೊ ಅದರಿಂದ ಈ ಕಲರಲ್ಲಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ತೊಗೊಂಡೆ. ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಯೂಶ್ವಲಿ ಸೀಮಂತ ಅಂದರೆ ಆಲ್ಮೋಸ್ಟ್ ಎಲ್ಲರೂ ಗ್ರೀನ್ ಚೂಸ್ ಮಾಡ್ತಾರೆ, ಬಟ್ ನಾನು ಅತಿ ತಲೆ ಕೆಡಿಸ್ಕೊಳಕ್ಕೆ ಹೋಗದೆ ಈ ಕಲರಲ್ಲಿ ಚೂಸ್ ಮಾಡಿದೆ. ತುಂಬಾ ಚೆನ್ನಾಗಿತ್ತು. ಬಂದ್ಬಿಟ್ಲು ನನ್ನ ಮಗಳಾಗಲೇ. ಏನು ಪಾಪ ತಗೋ ಇಲ್ಲಿ ನೋಡಿ ನಿಂದು ಐಟಮ್ಸು ತಗೋ. ಹಾಗೆ ಇದು ಸೀಮಂತಕ್ಕೆ ತೊಗೊಂಡಿದ್ದು. ಬ್ಲೌಸ್ನ ಸ್ವಲ್ಪ ಸಿಂಪಲಾಗಿ ಸ್ಟಿಚ್ ಮಾಡಿಸಿದ್ದೀನಿ. ಅಗೇನ್ ನಾನು ಸ್ವಲ್ಪ ಜಾಸ್ತಿ ವರ್ಕ್ ಮಾಡಿಸ್ತಾ ಇರೋದ್ರಿಂದ ಇದಕ್ಕೆ ಜಸ್ಟ್ ನಾರ್ಮಲ್ ಬೇಬಿ ಕುಚ್ಚು ಹಾಕ್ಸಿದ್ದೀನಿ. ನೋಡಿ ಈ ಕಲರು. ಸೆರಗು ಪಿಂಕ್ ಕಲರಲ್ಲಿದೆ ನೋಡಿ, ಈ ಥರ ಇದೆ ಸೆರಗು. ಈ ಥರ ಇದೆ ಎಂಟೈರ್ ಸೆರಗು. ನೋಡಿ ಇದಕ್ಕೆ ಬಂದು ನಾನೇ ಕುಚ್ಚು ಹಾಕ್ಕೊಂಡಿದ್ದು, ಅದೂ ಈ ಥರ ಆಗಿಬಿಟ್ಟಿದೆ. ತುಂಬಾ ಬೇಜಾರಾಗ್ತಿದೆ ಇವಾಗ ನೋಡಿಬಿಟ್ಟು, ಬಟ್ ಬೇರೆ ಕಡೆ ಪ್ಲೇಸ್ ಮಾಡೋಣ, ಸದ್ಯಕ್ಕೆ ಇವಾಗ ಇರಲಿ. ಹಾಗೆ ಈ ಸ್ಯಾರಿ ತುಂಬ ಜನ ನೋಡಿರ್ತೀರಾ, ನನ್ನ ತಂಗಿ ಮದುವೆ ಟೈಮಲ್ಲಿ ವ್ಲಾಗಲ್ಲಿ ಹಾಕಿದ್ದೆ ನಾನು. ಇದು ದಾರೆ ಸ್ಯಾರಿ, ನಮ್ಮ ಮೈದ್ನವ್ರು ಕೊಡಿಸಿದ್ದು. ನೋಡಿ ತುಂಬಾ ಬ್ರೈಟ್ ಆಗಿದೆ ಕಲರು, ನನಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಇದು ಈ ಥರ ಇದೆ, ಈ ಬ್ಲೂ ಕಲರ್ ಕಾಂಬಿನೇಷನಲ್ಲಿ. ಸೆರಗು ಬಂದು ಈ ಥರ. ಇದು ಯಾವ ಕಲರ್ ಅಂತ ಹೇಳ್ತಾರೆ ಅಂತ ನಂಗೆ ಅಷ್ಟು ಐಡಿಯಾ ಇಲ್ಲ. ಈ ಥರ ಮಿಕ್ಸಲ್ಲಿದೆ. ಇದು ಬ್ಲೂವಲ್ಲಿ ಚೂಸ್ ಮಾಡಿರೋದ್ರಿಂದ ತುಂಬ ಬ್ರೈಟಾಗಿ ಕಾಣಿಸ್ತಿತ್ತು, ಚೆನ್ನಾಗೂ ಇತ್ತು. ಹಾಗೆ ನೋಡಿ ಈ ಸ್ಯಾರಿ ಬಂದು ಕಲಂಕಾರಿ ಡಿಸೈನ್ ಅಂತ ಹೇಳ್ತಾರೆ ನೋಡಿ, ಆ ಥರದ್ದು ತುಂಬ ರೇರ್ ಕಾಂಬಿನೇಷನಲ್ಲಿ ಸಿಗುವಂಥದ್ದು. ಸದ್ಯಕ್ಕೆ ಟ್ರೆಂಡಿಂಗಲ್ಲಿರೋ ಸ್ಯಾರಿ ಇದು.
ಇದನ್ನು ನನ್ನ ಹಸ್ಬೆಂಡ್ ಕೊಡಿಸಿದ್ದು ನನ್ನ ತಂಗಿ ಮದುವೆಗೆ ಅಂತ ಹೇಳಿಬಿಟ್ಟು. ನಾನು ಇದನ್ನು ಮೀಶೋದಲ್ಲಿ ಶಾಪ್ ಮಾಡಿಬಿಟ್ಟು ಸ್ಟಿಚ್ ಮಾಡಿಸಿದ್ದೀನಿ ಫುಲ್ಲು ಎಂಟೈರ್ ಸ್ಯಾರಿಗೆಲ್ಲ ಈ ಥರದ್ದೊಂದು ಇರಲಿ ಅಂತ ತುಂಬ ಸರ್ಚ್ ಮಾಡ್ತಿದ್ದೆ. ಸೊ ಅದರಿಂದ ಮದುವೆ ಟೈಮಲ್ಲಿ ಹಾಕೊಳ್ಳೋಣ, ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಇದನ್ನು ಚೂಸ್ ಮಾಡಿದೆ. ನೋಡಿ ಈ ಥರ ಇದೆ ಕಾಂಬಿನೇಷನ್ನು. ನೋಡಿ ಗೈಸ್, ನನ್ನ ಮಗಳನ್ನ ಎಲ್ಲೂ ಕೂರಿಸಿದ್ದೀನಿ ಅಳ್ತಿದ್ದಾಳೆ ಅಂತ ಹೇಳ್ಬಿಟ್ಟು. ಕುಚು 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 ಅವಳಿಗೆ ಭಯ ಆಗ್ತಿದೆ. ಬೋರು ಬಂಗಾರು ನನ್ನ ಮುದ್ದು ಇಲ್ಲ. ಹಾಗೆ ಈ ಸ್ಯಾರಿ ಕಾಸ್ಟ್ ಬಂದು 5000 ಅಂತ ಅನಿಸುತ್ತೆ. ಯಾಕೆಂತಂದರೆ ನಾನು ಆ ಟೈಮಲ್ಲಿ ನನಗೆ ಆಗಷ್ಟೇ ಮಗುವಾಗಿತ್ತು. ಸೊ ನಾನು ಶಾಪಿಂಗ್ ಹೋಗೋಕ್ಕಾಗಿರಲಿಲ್ಲ. ನನ್ನ ಹಸ್ಬೆಂಡೇ ಕಲರೆಲ್ಲ ಚೂಸ್ ಮಾಡಿ ಅವರೇ ತೊಗೊಂಬಂದಿದ್ದು. ನನಗೆ ಮತ್ತು ನಮ್ಮ ಅತ್ತೆಗೆ ಸೇಮ್ ಕಾಂಬಿನೇಷನಲ್ಲೇ ತೊಗೊಂಬಂದಿದ್ದಾರೆ. ಅವ್ರಿಗೆ ಬೇರೆ ಕಲರ್, ನನಗೆ ಈ ಕಲರ್ ತೊಗೊಬಂದಿದ್ರು. ಹಾಗೆ ಈ ಸ್ಯಾರಿ ನೋಡಿ, ನನ್ನ ತಂಗಿ ಬೀಗ್ರೂಟು ಸ್ಯಾರಿ ಇದು ಅಂತಂದರೆ ಗೌರಿ ಹಬ್ಬಕ್ಕೆ ಅಂತ ತೊಗೊಂಡಿದ್ದು. ಬಟ್ ನಾನು ಸ್ಟಿಚ್ ಮಾಡಿಸಿರಲಿಲ್ಲ. ಹಾಗೆ ಹೇಗೇನು ನಾನು ಶಾಪ್ ಮಾಡೋಕ್ಕೆ ಹೋಗಿಲ್ದೇ ಇರೋದ್ರಿಂದ ಯಾವುದಿತ್ತು ಹೊಸ ಸ್ಯಾರಿ ನಾನು ಅದನ್ನೇ ಹಾಕ್ಕೊಂಡೆ. ನೋಡಿ ಈ ಥರ ಕಾಂಬಿನೇಷನ್ನು. ರೆಡ್ಗೆ ಈ ಕಲರ್ ಒಂಥರ ಸಿಮೆಂಟ್ ಕಲರ್ ಇದೆ, ತುಂಬಾ ಚೆನ್ನಾಗಿದೆ. ನಾನು ಇದಕ್ಕೆ ಬ್ಲೌಸ್ ಬಂದು ಬೇರೆ ಆನ್ಲೈನಲ್ಲಿ ಪರ್ಚೇಸ್ ಮಾಡಿ ಹಾಕ್ಕೊಂಡೆ. ಆ ಟೈಮಲ್ಲಿ ಸ್ಟಿಚ್ ಮಾಡಿಸ್ಲಿಕ್ಕೂ ಕೂಡ ಆಗಲಿಲ್ಲ. ಹಾಗೆ ಈ ಸಾರಿ ನೋಡಿ, ನಾಮಕರಣದಲ್ಲಿ ನೋಡಿರ್ತೀರ, ನಾನು ತುಂಬ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೆ. ಶಾಪ್ ಮಾಡೋದೇ ಬೇಡ, ಸುಮ್ಮನೆ ಯಾವುದೋ ಒಂದು ಹಾಕೊಳ್ಳೋಣ ಅನ್ನೋ ಥಾಟಲ್ಲಿತ್ತು. ಯಾಕೆಂತಂದರೆ ನಾನು ಆಲ್ಮೋಸ್ಟ್ 1 ವೀಕು ಬೆಡ್ ರೆಸ್ಟಲ್ಲೇ ಇದ್ದೆ. ಶಾಪಿಂಗ್ ಎಲ್ಲೂ ಹೋಗಿರಲಿಲ್ಲ, ತುಂಬಾ ಹುಷಾರಿರಲಿಲ್ಲ, ಎಲ್ಲಿ ಅಪ್ಸೆಟ್ ಆಗಿಬಿಟ್ಟಿತ್ತು. ಸೊ ಅದರಿಂದ ಹೋಗೋದು ಬೇಡ ಅಂತ ಅಂದ್ಕೊಂಡು ಕೊನೆ ಟೈಮಲ್ಲಿ ನನ್ನ ಹಸ್ಬೆಂಡ್ ಬೇಡ ಹೋಗಿ ಶಾಪ್ ಮಾಡ್ಕೊಂಬ ಅಂತ ಹೇಳಿದ್ದಕ್ಕೆ ಸುಮ್ಮನೆ ಯಾವುದೋ ಒಂದು ಇರಲಿ ಅಂತ ಅಂದ್ಬಿಟ್ಟು ರ್ಯಾಂಡಮಾಗಿ ಪಿಕ್ ಮಾಡಿದ ಸ್ಯಾರಿ ಇದು. ನೋಡಿ ಈ ಕಲರು ತುಂಬ ಬ್ರೈಟ್ ಆಗಿದೆ. ನಾನು ಇದಕ್ಕಿನ್ನ ಬ್ಲೌಸೇ ಸ್ಟಿಚ್ ಮಾಡಿಸಿಲ್ಲ. ಆನ್ಲೈನಲ್ಲಿ ಬ್ಲೌಸ್ ತೊಗೊಂಡು ಹಾಕ್ಕೊಂಡಿದ್ದು. ಆ ಟೈಮಲ್ಲಿ ಯಾರು 1 ವೀಕಲ್ಲೇ ಸ್ಟಿಚ್ ಮಾಡಲ್ಲ ಅಂತ ಹೇಳಿದ್ರು ವಿಚಾರಿಸೋಕ್ಕೆ. ಸೊ ಅದಕ್ಕೆ ಆನ್ಲೈನ್ದೇ ತೊಗೊಂಡಿದ್ದೆ. ಬೇರೆ ಇವಾಗ ಸದ್ಯಕ್ಕೆ ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕು. ಇದೆಲ್ಲ ನಾರ್ಮಲ್ ಸ್ಯಾರೀಸು. ನಾನು ಹೇಳ್ದಂಗೆನೇ ಇದಿಷ್ಟು ರೇಷ್ಮೆ ಸ್ಯಾರೀಸು. ಇನ್ನೊಂದು 2 ಇದೆ, ಸ್ವಲ್ಪ ಕೆಳಗೆ ಸೇರ್ಕೊಬಿಟ್ಟಿದೆ. ಮತ್ತೆ ತೆಗಿಯೋಕ್ಕಾಗಲ್ಲ, ಮತ್ತೆ ಫೋಲ್ಡ್ ಮಾಡಿ ಇಡೋ ಕಷ್ಟ ಆಗುತ್ತೆ. ಅದರಿಂದ ನನ್ನ ಹತ್ರ ಇರೋ ಕಾಸ್ಟ್ಲಿಯೆಸ್ಟ್ ಸ್ಯಾರಿ ಅಂತ ಅಂದರೆ ಇದೆರಡು. ನಾನು ಇದನ್ನು ಬೀಗ್ರೂಟಿಗೆ ತೊಗೊಳ್ಳೋಣ ಅನ್ನೋ ಇಂಟೆನ್ಷನ್ ಇರಲಿಲ್ಲ, ಬೇರೆ ಯಾವುದಕ್ಕೂ ಪಿಕ್ ಮಾಡೋಣ ಅಂತ ಅಂದ್ಕೊಂಡು. ಬಟ್ ನನ್ನ ಹಸ್ಬೆಂಡ್ ಇದು ಚೆನ್ನಾಗಿದೆ ಬೀಗ್ರೂಟಿಗೆ ತಗೋ ಅಂತ ಹೇಳಿದ್ರು ಅನ್ನೋ ರೀಸನ್ಗೆ ತೊಗೊಂಡೆ. ಇದ್ರ ಕಾಸ್ಟ್ ಬಂದು 20,000 ಅಂತ ಅನಿಸುತ್ತೆ. 20 or 18 ನಂಗೆ ಅಷ್ಟು ನೆನಪಿಲ್ಲ. 20,000 ಅಂತ ಅನಿಸುತ್ತೆ. ಹಾಗೆ ಇದ್ರ ಕಾಸ್ಟ್ ಬಂದು ಇದು 20 ಸಮಥಿಂಗೇನೆ. ಫಿಕ್ಸ್ಡ್ ಅಮೌಂಟ್ ಎಲ್ಲ ಮರ್ತ್ಕೊಬಿಟ್ಟಿದ್ದೀನಿ, ಯಾಕೆಂದರೆ ಅವನ ಹಸ್ಬೆಂಡ್ ಪೇ ಮಾಡಿರೋದ್ರಿಂದ. ಬಟ್ ಇವಾಗ ನೀಟಾಗಿ ಇಟ್ಕೊಬೇಕು ಸ್ಯಾರಿ ಎಲ್ಲ. ಬಟ್ ಏನು ಸ್ಯಾರೀಸ್ ತೊಗೊಂಡಾಗ ಅಷ್ಟೊಂದು ಒಂಥರ ಇಂಟ್ರೆಸ್ಟ್ ಇರುತ್ತೆ. ಬಟ್ ನೀಟಾಗಿ ಇಡೋ ಟೈಮಲ್ಲಿ ನೆಗ್ಲಿಜೆನ್ಸಿ ಆಗಿಬಿಡುತ್ತೆ. ಬಟ್ ನಮ್ಮ ಅತ್ತೆ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಅವ್ರ ಹತ್ರ ಇರೋ ರೇಷ್ಮೆ ಸ್ಯಾರೀಸ್ ಎಲ್ಲ. ಬೇಕಿದ್ರೆ ಅವ್ರದ್ದು ಒಂದಿನ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅವ್ರ ಹತ್ರ ತುಂಬ ಕಲೆಕ್ಷನ್ಸ್ ಇದೆ. ರೇಷ್ಮೆ ಸ್ಯಾರೀಸನ್ನೇ ಅವ್ರು ಜಾಸ್ತಿ ಯೂಸ್ ಮಾಡೋದು. ನಾನಂದರೆ ಉಟ್ಕೊಳ್ಳಲ್ವಲ್ಲ, ಅದರಿಂದ ನಾನು ಅಷ್ಟು ರೇಷ್ಮೆ ಸ್ಯಾರೀಸ್ ಯಾವುದು ತೊಗೊಂಡಿಲ್ಲ. ಇದು ಜಸ್ಟ್ ಮದುವೆ ಟೈಮಲ್ಲಿ ಪಿಕ್ ಮಾಡಿದಂಥ ಸ್ಯಾರೀಸು. ಸೊ ಸದ್ಯಕ್ಕೆ ಕಾಸ್ಟ್ಲಿಯೆಸ್ಟ್ ಸ್ಯಾರಿ ಅಂತಂದರೆ ಇದೆರಡೇ. ಇದು 22 20 ಸಮಥಿಂಗ್ ಇದೆ. ಇದು 20 ಸಮಥಿಂಗ್ ಇದೆ. ಇದು ಬಂದು 18 ಅಥವಾ 20 ಅಂತ ಅನಿಸುತ್ತೆ. ಇನ್ನು ಮಿಕ್ಕಿದ್ದೆಲ್ಲ 10,000, 7,000, 5, ಇನ್ನು 9,000 ಈ ಥರ ಇರೋ ಪ್ರೈಸಿಂಗು. ಸೊ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮಧ್ಯದಲ್ಲಿ ನನ್ನ ಮಗಳು ತುಂಬಾ ಡಿಸ್ಟರ್ಬ್ ಮಾಡಿದ್ಲು, ಸಾರಿ ಅಂತ ಹೇಳ್ತಾ. ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕಂಟೆಂಟ್ನೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.